ಸುವರ್ಣ. ಮಿಲನ 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 ಮಿಲನ. ಆಕ್ಚುಲಿ ನೀನು ಅವ್ರನ್ನ ಇಷ್ಟಪಡ್ತಿದ್ಯಾ ಅಂತಾನೆ ನಾನು ಅನ್ಕೊಂಡಿದ್ದೆ. ಅದ್ ಹೆಂಗ್ ಅನ್ಕೊಂಡ್ರಿ? ಅದು ಹೆಂಗೆ ಅಂದ್ರೆ ಹೆಂಗೆ ಹೇಳಿ, ನನಗೆ ಬಂದಿದ್ದ ಸುದ್ದಿನೇ ಹಂಗೆ. ಸುದ್ದಿ ಬಂದ್ಬಿಟ್ರೆ ನಾನು ಇನ್ನೊಬ್ಬರನ್ನ ಇಷ್ಟಪಡ್ಬೋದು ಅಂತ ನೀವು ನಂಬಿಟ್ರ? ನನ್ನನ್ನೊಂದು ಮಾತು ಕೇಳಬೇಕು ಅಂತಾನು ನಿಮಗೆ ಅನಿಸ್ಲಿಲ್ವಾ? ನೀನ್ ನೀಲಿಮಾಗ್ ಹೆಲ್ಪ್ ಮಾಡ್ಕೊ ಮುಂಚೆ ನಾನು ಏನಾದ್ರೂ ಒಂದು ಮಾತು ಕೇಳಿದ್ಯಾ? ಯಾಕೆ ಕೇಳ್ಬೇಕಿತ್ತು? ಅವ್ರು ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು ನಾನು ಮಾಡ್ದೆ. ಆದ್ರೆ ಅದು ನನಗೆ ಸಂಬಂಧಪಟ್ಟಿದ್ದು ತಾನೆ. ನನಗೂ ಹೇಳಿದೆ, ಅದು ಹೆಂಗ್ ಮುಂದುವರೆದೆ ನೀನು? ಅಯ್ಯೋ, ಒಳ್ಳೆ ಕತೆ ಆಯ್ತು. ಅವ್ರು ನಮ್ಮ ಮನೆ ಬಾಗ್ಲವರೆಗೂ ಬಂದು ನಿಂತು ನನಗೆ ಸಹಾಯ ಮಾಡಿ ಅಂತ ಕೇಳೋವಾಗ ನಾನು ಏನ್ ಮಾಡ್ಬೇಕಿತ್ತು? ಓ, ಮನೆ ಬಾಗ್ಲುವರೆಗೂ ಬಂದು ಕೇಳಿದ್ರೆ ನೀ ಏನ್ ಬೇಕಾದ್ರೂ ಕೊಟ್ಬಿಡ್ತೀಯಾ? ಯಾಕೆ ಹಿಂಗ್ ಹಂಗಸ್ತಿದ್ದೀರಾ? ಅಂತ ತಪ್ಪು ನಾನು ಏನ್ ಮಾಡ್ದೆ? ಅವ್ರು ಬಂದು ಕೇಳಿದ್ರು ಅಂದ ತಕ್ಷಣ ನಿನ್ನೆ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿಯಲ್ಲ, ಅದು ತಪ್ಪಲ್ವಾ? ನನ್ನ ಮನ್ಸಲ್ಲಿ ಏನಿದೆ ಅಂತ ಒಂದೇ ಒಂದು ಮಾತಾದ್ರೂ ಕೇಳಿದ್ಯಾ ನೀನು? ನಿಮ್ ಮನ್ಸಲ್ಲಿರೋದನ್ನ ನೀವು ಬಾಯ್ ಬಿಟ್ಟು ಹೇಳೋರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಹೋ, ಈಗ ನೀ ನನ್ನನ್ನು ಹಂಗಿಸ್ತಾ ಇದೀಯಾ? ನನ್ನ ಮಗಳು ಅಂದ್ರೆ ನನಗೆ ಪಂಚ ಪ್ರಾಣ. ಯಾಕೆ ಇದು ನಾನು ಹೇಳ್ಕೊಂಡಿಲ್ವಾ, ತೋರಿಸ್ಕೊಂಡಿಲ್ವಾ? ಮನ್ಸಲ್ಲಿರೋದನ್ನ ಹೇಳ್ಕೊಳಲ್ವಂತೆ, ನೀನ್ ತಿಳ್ಕೊಳಲ್ಲ ಅಷ್ಟೇ. ನೀವೇನ್ ತಿಳ್ಕೊಂಡಿದ್ದೀರಾ? ನನ್ನನ್ನ ಇನ್ನೊಬ್ಬರಿಗೆ ಮದ್ವೆ ಮಾಡ್ಬೇಕು ಅಂತ ನೋಡಿದ್ರಿ. ನನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಒಂದ್ ಸಣ್ಣ ಪ್ರಯತ್ನ ಕೂಡ ಮಾಡ್ಲಿಲ್ಲ. ನಿಮ್ಮಷ್ಟಕ್ಕೆ ನೀವೇ ನಿರ್ಧಾರ ತಗೊಂಡ್ರಿ. ಹೌದು, ಆದ್ರೆ ಅದು ನನ್ನ ಸ್ವಾರ್ಥಕ್ಕೋಸ್ಕರ ಏನ್ ಮಾಡಿದ್ದಲ್ಲ, ನೀನ್ ಚೆನ್ನಾಗಿರ್ಲಿ ಅಂತಾನೆ ಹಾಗೆ ಮಾಡಿದ್ದು. ಓ, ನಾನ್ ಚೆನ್ನಾಗಿರ್ಲಿ ಅಂತ ನನ್ನಿಂದ ನನ್ ಮಗುನ ದೂರ ಇಟ್ಟು ಇನ್ನೊಬ್ರಿಗೆ ಮದ್ವೆ ಮಾಡಕ್ ನೋಡಿದ್ರಿ. ತುಂಬಾ ಚೆನ್ನಾಗಿದೆ. ಜಗತ್ತಲ್ಲಿ ಯಾವ ತಾಯಿ ತಾನೆ ತನ್ನ ಮಗುವಿಂದ ದೂರ ಇದ್ದು ಸಂತೋಷವಾಗಿರೋಕ್ ಸಾಧ್ಯ? ನೀವೇ ಹೇಳಿ. ನಿನ್ನಿಂದ ಮಗುನ ದೂರ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಉದ್ದೇಶ ಏನೇ ಆಗಿರ್ಲಿ, ಆದ್ರೆ ನನ್ ಮಗು ನನ್ನಿಂದ ದೂರ ಇದ್ದು ನಿಮ್ ಜೊತೆ ಇರ್ತಿತ್ತು. ಅದು ಸತ್ಯ ತಾನೆ? ಈ ಜನ್ಮದಲ್ಲಿ ನಾನು ಇನ್ನೊಂದು ಮದ್ವೆ ಆಗೋದಾಗ್ಲಿ, ಇನ್ ಯಾರನ್ನೋ ಪ್ರೀತಿ ಮಾಡೋದಾಗ್ಲಿ ಸಾಧ್ಯ ಇಲ್ಲ. ಇನ್ ಯಾವತ್ತೂ ಇಂಥ ಯೋಚನೆ ಎಲ್ಲ ಮಾಡ್ಬೇಡಿ. ಈ ಮಾತನ್ನ ನಿನಗೆ ನೀನೇ ಹೇಳ್ಕೊ. ನಾನು ಅಷ್ಟೇ, ಈ ಜನ್ಮದಲ್ಲಿ ಯಾರನ್ನೂ ಇಷ್ಟಪಡಕ್ ಸಾಧ್ಯ ಇಲ್ಲ. ಇದು ನೀನು ನೆನ್ಪಿಡ್ಕೊ. ನೀನೇನೇ ಹೇಳು ಡುಮ್ಮಿ, ಅತ್ತಿಗೆ ಮಾಡೋ ಬಿಸಿ ಬಿಸಿ ಟೀನ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಒಳ್ಳೆ ಮಜಾ. ಟೀ ಕುಡಿದ್ಬಿಟ್ಟು ಆ ಲೋಟ ಪಾತ್ರೆ ಎಲ್ಲ ತೊಳಿತಿಯಲ್ಲ, ಅವಾಗ ಇನ್ನೂ ಮಜಾ ಬರುತ್ತೆ. ಜೀವನದಲ್ಲಿ ಸುಖವಾಗಿರಕ್ಕೆ ಬರಲ್ಲ ನಿನಗೆ? ಒಳ್ಳೆ ಶಿಸ್ತಿನ ಸಿಪಾಯಿ ಸವಾಸ ಆಗೋಯ್ತು ನಂಗೆ. ನಿನ್ ಸಹವಾಸ ಮಾಡಿದ್ಮೇಲೆ ಇಷ್ಟ ಆದ್ರೂ ಶಿಸ್ತಿದ್ಯಲ್ಲ, ಅದೇ ಹೆಚ್ಚು. ಇಲ್ಲಾಂದ್ರೆ ಜೀವನ ಸರ್ವನಾಶ ಆಗೋಗ್ತಿತ್ತು. ಮಾಡಿ ಇನ್ನೊಂದ್ಸಲಿ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದಾಳೆ? ಮನೇಲಿ ಇಲ್ಲ ಅನ್ಸುತ್ತೆ. ಏನ್ ದಿವ್ಯ ಜ್ಞಾನ ಜ್ಯೋತಿ ಇದೆ ಅವಳಿಗೆ, ಗೊತ್ತಾಗ್ಬಿಡುತ್ತಂತೆ. ಕಾಲ್ ಮಾಡೇ ಗೊತ್ತಾಗತ್ತೆ. ಏನ್ ಬೇಡ, ಅವಳು ಆರಾಮಾಗೆ ಬರ್ಲಿ. ನಾವು ಮನೆ ಮುಂದೆ ನಿಂತಿದೀವಿ ಅಂತ ಗೊತ್ತಾದ್ರೆ ಸುಮ್ಮನೆ ಗಡ್ಬಿಡಿಲಿ ಗಾಡಿ ಓಡಿಸ್ಕೊಂಡ್ ಬರ್ತಾಳೆ. ಅವಳು ಆರಾಮಾಗೆ ಬರ್ಲಿ. ಅಲ್ಲ, ಚೆನ್ನಾಗಿ ಹೇಳ್ದೆ ನೋಡು ಡುಮ್ಮಿ. ಅವ್ರು ಆರಾಮಾಗಿ ಬರ್ಲಿ. ಅವ್ರು ಬರೋ ತನಕ ನಾವು ರೊಮ್ಯಾಂಟಿಕ್ ಆಗಿ ಡ್ಯೂಯೆಟ್ ಸಾಂಗ್ ಆಡ್ಕೊಂಡು ನಿಂತ್ಕೊಂಡ್ಬಿಡೋಣ. ಈ ಸಮಯ ಆನಂದಮಯ, ಈ ಸಮಯ ಶೃಂಗಾರಮಯ. ಏನೇ ಡುಮ್ಮಿ, ಶಿವಪೂಜೆಲಿ ಇವನು ಬಂದ್ಬಿಟ್ನಲ್ಲೇ. ನಿನ್ನೇನು ಬಾಬಾ ಅಂತ ಕರೆದ ಕರಡಿ ಬಂದ್ಬಿಡ್ತಲ್ಲೇ. ಮುಚ್ಕೊಂಡಿರ್ತೀಯ? ಹಾಯ್. ಹಲೋ, ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ನಾನು ಆರಾಮು. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಸಿಸ್ಟರ್? ಚೆನ್ನಾಗಿದ್ದೀವಿ. ಏನು ಒಬ್ಬರೇ ಬಂದ್ಬಿಟ್ರಿ? ಎಲ್ಲಿ ನಿಮ್ಮ ಸ್ನೇಹಿತ? ಅದು ಒಂದು ಮನೆ ನೋಡಕ್ ಹೋಗಿದ್ವಾ, ಆ ಮನೆ ತೋರಿಸಿದ ಬ್ರೋಕರು ಡ್ರಾಪ್ ಹಾಕಿ ಅಂತ ಬ್ಲೇಡ್ ಹಾಕಕ್ ಶುರು ಮಾಡ್ದ. ಕಮಿಷನ್ ಜೊತೆಗೆ ಬಿಟ್ಟಿ ಸವಾರಿನೂ ಕೊಡ್ಬೇಕು ನೋಡಿ. ಓಹೋ, ಸ್ವಂತ ಮನೆ ತಗೊಂತ ಇದ್ದೀರಾ? ಸ್ವಂತ ಮನೆನಾ? ಏನ್ ತಮಾಷೆ ಮಾಡ್ತಾ ಇದ್ದೀರಾ ಬ್ರದರ್? ಮತ್ತೆ ಊರಿಗೆ ಶಿಫ್ಟ್ ಆಗ್ತಿದ್ದೀರಾ? ಎಂಥದ್ದು ಇಲ್ಲ, ಈ ಗುಡಿಯಿಂದ ಇನ್ನೊಂದು ಗುಡಿಗೆ.
ಬೇರೆ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ. ಅದು ನಾವಿಲ್ಲಿ ಪರ್ಮನೆಂಟ್ ಆಗಿ ಇರೋಕ್ ಬಂದಿಲ್ಲ ನೋಡಿ, ಹೊರಡೋ ಕಾಲ ಬಂದಾಯ್ತು. ಸೊ ಹೊರಡ್ತಾ ಇದೀವಿ. ಸಿ ಯು. ಅವ್ನು ಹೇಳಿದ್ದೀನಿ ಅದು ಗೊತ್ತಾಯ್ತಾ ನಿಂಗೆ? ಪ್ರಾರ್ಥನಾ ಬರ್ತಾಳಲ್ಲ, ಎಲ್ಲ ಗೊತ್ತಾಗುತ್ತೆ. ಗೊತ್ತಾಗತ್ತೆ ಗೊತ್ತಾಗತ್ತೆ. ಯಾಕ್ ನೀವಿಬ್ರು ಮಾತಾಡ್ತಿಲ್ಲ? ನಂಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಬಾ ಕಂದ. ನಿಮ್ಮಿಬ್ರ ಜೊತೆನೂ ಟೂ ನಾನು. ಪುಟ್ಟಿ, ಇವಾಗ ಏನಾಯ್ತು ನಿನ್ಗೆ? ಬಾ, ಅಪ್ಪನ್ಗೆ ಬಾಯ್ ಹೇಳು. ನನ್ ಬಾಯ್ ಹೇಳಲ್ಲ. ಬಾಯಿ ಹೇಳಲ್ವ ಕಂದ? ಅಷ್ಟೊಂದು ಸಿಟ್ಟ ನನ್ನ ಮೇಲೆ? ಸಾರಿ ಕಣೋ. ಇವಾಗ ಅಳುವಂಥದ್ದು ಏನಾಗಿದೆ? ಹಿಂಗಿಲ್ಲಿ ನಿಂತ್ಕೊಂಡ್ರೆ ಅತ್ತೆ ಚೆನ್ನಾಗಿರತ್ತಾ? ಬಾ, ಮನೆಗೆ ಹೋಗೋಣ. ಅಲ್ಲಿ ಎಷ್ಟು ಬೇಕಾದ್ರೂ ಅಳುವಂತೆ. ಬಾ. ನಾನ್ ಬರಲ್ಲ. ಮತ್ತಿನ್ನೇನು ಇಲ್ಲೇ ಇರ್ತೀಯೇನೆ? ಇದನ್ನೇ ಸ್ವಲ್ಪ ಸಮಾಧಾನದಿಂದ ಕೇಳ್ಬೋದು ತಾನೆ? ಸ್ವಲ್ಪ ತಾಳ್ಮೆಯಿಂದ ಬಿಹೇವ್ ಮಾಡು. ನೀವೇ ನನ್ಗೆ ತಾಳ್ಮೆ ಹೇಳ್ಕೊಡೋದ್ ಬೇಕಾಗಿಲ್ಲ. ನಾನ್ ಹೆಂಗ್ ನಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ಹಾ, ನೋಡ್ತಿದ್ದೀನಲ್ಲ. ನೀನ್ ಯಾಕೆ ಹಿಂಗಾಡ್ತಿದ್ಯಾ? ಅತಿಯಾಗಿ ಆಡ್ಬೇಡ. ನಡಿ ಹೋಗೋಣ. ನಾನ್ ಬರಲ್ಲ. ನಾನು ಇಲ್ಲೇ ಇರ್ತೀನಿ. ನೀವೇ ಹೋಗಿ. ಹಾಗೆಲ್ಲ ಹೇಳ್ಬಾರ್ದಲ್ವ ಮಗಳೇ? ಹೋಗು ಕಂದ. ನೋಡು, ನೀನು ಇನ್ನೂ ಇಲ್ಲೇ ಇದ್ರೆ ರಾತ್ರಿ ಆಗ್ಬಿಡತ್ತೆ. ಆಮೇಲೆ ನಿನ್ನ ಮನೆಗೆ ಹೋಗೋದಕ್ಕೆ ಕಷ್ಟ ಆಗತ್ತಲ್ವಾ? ಇವತ್ತು ನೀನು ಎಷ್ಟೆಲ್ಲ ಆಟ ಆಡಿದೀಯಾ, ಸುತ್ತಾಡಿದೀಯಾ, ನಿಂಗೆ ಸುಸ್ತಾಗಿರತ್ತಲ್ವಾ? ಹೋಗು ಪುಟ್ಟ, ಹೋಗಿ ಮನೇಲಿ ಆರಾಮಾಗಿ ಮಲ್ಕೋ. ಅಪ್ಪ, ನಾನು ನಿಮ್ ಜೊತೆನೆ ಬರ್ತೀನಿ. ಪ್ಲೀಸ್ ಅಪ್ಪ, ನಾನು ನಿಮ್ ಜೊತೆನೆ ಬರ್ತೀನಿ. ಯಾಕೆ ಹಿಂಗಂತಿದ್ಯಾ? ನನ್ ಜೊತೆ ಇರಕ್ಕೆ ಕಷ್ಟ ಆಗುತ್ತಾ ನಿನ್ಗೆ? ಆಗ್ತಿದೆ. ನಾನು ನಿನ್ ಜೊತೆ ಬರಲ್ಲ. ನಾನು ಅಪ್ಪನ ಜೊತೆ ಹೋಗ್ತೀನಿ. ಅಪ್ಪ, ಬಾಪ ಹೋಗೋಣ. ಲೇ ಪುಟ್ಟಿ, ನನ್ನನ್ನೇ ಬಿಟ್ಟು ಹೋಗ್ತೀಯಾ? ಅಪ್ಪ, ಬಾಪ ಹೋಗೋಣ. ಅಲ್ಲ, ಅವಳು ಕೇಳಿದ್ಲು ಅಂತ ನೀವ್ ಹಂಗೆಲ್ಲ ಕರ್ಕೊಂಡು ಹೋಗೋಂಗಿಲ್ಲ. ನಾನು ಇವತ್ತು ಅಪ್ಪನ ಜೊತೆನೆ ಇರ್ತೀನಿ. ಯಾವಾಗ್ಲೂ ನಿನ್ ಜೊತೆನೆ ಇರ್ಬೇಕಾ? ಅಲ್ವೇ ಅರ್ಥ? ನೀನ್ ಸೀದಾ ಹಿಂಗ್ ಹೋಗ್ತೀನಿ ಅಂದ್ರೆ ಹೆಂಗೆ? ಓಕೆ, ಇವಾಗ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದು ಬೇಡ. ಇವಳು ನಿಂತ್ಕೊಂಡು ಅಳೋದು ನೋಡಕ್ ಆಗ್ತಿಲ್ಲ ನನ್ನ ಕೈಲಿ. ಇವಾಗ ಇವಳು ನನ್ನ ಜೊತೆ ಬಂದ್ರೆ ಏನಾಗುತ್ತೆ? ನಾಳೆ ವಾಪಸ್ ಕರ್ಕೊಂಡ್ ಬರ್ತೀನಿ ಬಿಡು. ಇನ್ನು ಎಷ್ಟು ಅಂತ ಇವಳನ್ನ ಅಳಿಸೋದು? ಸಾಕು, ಬಾಕಂದ. ನಾನು ಫೈನ್. ನೀವೆಲ್ಲ ಹೇಗಿದ್ದೀರಾ? ಸಂಜಯ್, ಇತ್ತೀಚೆಗೆ ನಿಮಗೆ ಬರೆಯೋ ಅಭ್ಯಾಸನೇ ಹೊರಟೋಗಿದೆ. ಎಷ್ಟು ಒದ್ದಾಡ್ತಿದ್ದೀರಾ ನೋಡಿ. ಅಣ್ಣ ಫೈನ್ ಅಂತೆಲ್ಲ ಬರೆಯಲ್ಲ ಅನ್ಕೋತೀನಿ. ನಾನು ಕ್ಷೇಮ ಅಂತಾನೆ ಶುರು ಮಾಡ್ತಾರಲ್ವಾ? ಅಲ್ಲ ಸಂಜಯ್, ಅವ್ರ ಹೆಸರಲ್ಲಿ ನಮಗೆ ನಾವೇ ಲೆಟ್ರು ಬರ್ಕೋತಿದ್ದೀವಿ ಅಂದಾಗ ಅವ್ರು ಬರ್ತಿದ್ದು ಅಂತ ನಂಬೋ ಥರ ಇರಬೇಕು ತಾನೆ. ಎಸ್, ನಾನು ಕ್ಷೇಮ.
ಸರಿನಾ? ಅಯ್ಯೋ ಕುಡೀಲಿ ಸಂಜಯ್, ಒಂದೊಂದು ಅಕ್ಷರ ಬರೆಯೋಕ್ಕೂ ಎಷ್ಟು ಕಷ್ಟಪಡ್ತಾ ಇದ್ದೀರಾ ನೀವು. ಕುಡಿ, ನಾನು ಬರಿತೀನಿ. ಕ್ಷೇಮ, ನೀವೆಲ್ಲ ಹೇಗಿದ್ದೀರಾ? ಫೋನ್ ಮಾಡಿ ಮಾತಾಡೋಣವೆಂದರೆ ನೆಟ್ವರ್ಕ್ ಸಮಸ್ಯೆ ಇದೆ. ಹಾಂ ಹಾಂ. ಲ್ಯಾಂಡ್ಲೈನ್ ಕೂಡ ಹಾಳಾಗಿದ್ದು ರಿಪೇರಿ ಮಾಡುವವರ ಪತ್ತೆಯೇ ಇಲ್ಲ. ಓಕೆನಾ ಸಂಜಯ್? ಅಣ್ಣ ಬರ್ದ ಹಾಗೆ ಅನ್ಸುತ್ತೆ ತಾನೆ? ಯಾ, ಗೋ ಹೆಡ್. ಸದ್ಯಕ್ಕೆ ಬೆಂಗಳೂರಿಗೆ ಬರುವ ಯೋಚನೆ ಇಲ್ಲ. ಬೇಸಿಗೆ ಬಂದೇ ಬಿಡ್ತು. ತೋಟಕ್ಕೆ ದಿನಕ್ಕೆ 2 ಸಲನಾದರೂ ನೀರು ಬೇಕೇ ಬೇಕು. ಈ ಸಮಯದಲ್ಲಿ ನಾನು ಅಲ್ಲಿ ಬಂದು ಕೂತ್ರೆ ಇಲ್ಲಿನ ವ್ಯವಸ್ಥೆ ಎಲ್ಲ ಅವ್ಯವಸ್ಥೆ ಆಗುವ ಸಂಭಾವನೆ ಹೆಚ್ಚು. ಸರಿ ಇದೆಯಾ ಸಂಜಯ್? ಕರೆಕ್ಟಾಗಿ ಬರೀತಿದ್ದೀನಿ ತಾನೆ? ಎವ್ರಿಥಿಂಗ್ ಇಸ್ ಫೈನ್. ಹ್ಯಾಂಡ್ ರೈಟಿಂಗ್ ಗೊತ್ತಾಗಲ್ವಾ? ಐ ಡೋಂಟ್ ಥಿಂಕ್ ಸೋ ಸಂಜಯ್. ನನ್ನ ಕನ್ನಡ ರೈಟಿಂಗ್ನ ಯಾರೂ ನೋಡೇ ಇಲ್ಲ. ಸೊ ನಾನು ಬರೆದಿದ್ದು ಅಂತ ಯಾರಿಗೂ ಗೊತ್ತೂ ಆಗಲ್ಲ. ಬಟ್ ಅಶ್ವತ್ಥನ ಹ್ಯಾಂಡ್ ರೈಟಿಂಗ್ ಅವನ ಮಕ್ಳಿಗೆ ಗೊತ್ತಿರುತ್ತಲ್ವಾ? ಸರಿ, ಗೊತ್ತಿರಲಿ. ಲೆಟ್ರನ್ನ ಓದೋ ಕೊಡೋರು ಯಾರು ಸಂಜಯ್? ಲೆಟ್ರು ನಮ್ಮ ಹೆಸರಿಗೆ ಬಂದಿದೆ ಅಂತ ಇಟ್ಕೊಳ್ಳೋಣ. ಅಶ್ವತ್ಥಣ್ಣ ಲೆಟ್ರು ಕಳಿಸಿದ್ರು ಅಂತ ಅಷ್ಟೇ ಹೇಳೋಣ. ಅಕಸ್ಮಾತ್ ಅವರಿಗೆ ತೋರಿಸೋವಂಥ ಸಿಚುವೇಶನ್ ಬಂದರೆ ತೋರಿಸೋಣ. ಓಕೆನಾ? ಯಾ, ಇಟ್ ಸೀಮ್ಸ್ ಫೈನ್. ಎನ್ಮೇಲಪ್ಪ ಅಂತೂ ಯಾರೂ ಕೇಳಲ್ಲ ಅಲ್ವಾ ಸಂಜಯ್? ಎಲ್ಲಿಂದ ಪೋಸ್ಟ್ ಬಂತು, ಯಾವ ಕೊರಿಯರಿಂದ ಬಂತು ಅಂತ ಯಾರೂ ಕ್ರಾಸ್ ಚೆಕ್ ಮಾಡಲ್ಲ ಅನ್ಕೋತೀನಿ. ಅಕಸ್ಮಾತ್ ಲೆಟ್ರ್ ಕೇಳಿದ್ರೆ ಕೊಡೋಣ. ಲೆಟ್ರ್ ಓದಾದ್ಮೇಲೆ ಕವರ್ ಅಂತೂ ಯಾರೂ ಇಟ್ಕೊಳ್ಳಲ್ಲ ಅಲ್ವಾ? ಬಿಸಾಕಿದ್ದೀವಿ ಅಂತ ಲೆಕ್ಕ. ಓಕೆನಾ? ನನಗೆಲ್ಲ ಓಕೆ, ಆದರೆ ಎಷ್ಟು ದಿವಸ ಅಂತ ಹೀಗೆ ಮಾಡೋಕ್ಕಾಗುತ್ತೆ? ಯಾರಿಗೆ ಗೊತ್ತು ಸಂಜಯ್? ಅಶ್ವತ್ಥಣ್ಣನ ಮನಸ್ಸು ತಿಳಿಯಾದ್ಮೇಲೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೂ ಮಾಡಬಹುದು, ಅಥವಾ ಅವ್ರು ಇಲ್ಲಿಗೆ ಬಂದರೂ ಬರಬಹುದು ಸಂಜಯ್. ಅಲ್ಲಿ ತನಕ ಮ್ಯಾನೇಜ್ ಮಾಡೋಣ. ಮಾಡಲೇಬೇಕಲ್ಲ. ಕಂಟಿನ್ಯೂ. ಹಾಗಾಗಿ ಮಳೆಗಾಲದವರೆಗೂ ಅಲ್ಲಿಗೆ ಬರುವ ಯೋಚನೆ ಇಲ್ಲ. ಅಲ್ಲೆಲ್ಲ ಜೀವನ ಹೇಗಿದೆ? ಓಕೆನಾ ಸಂಜಯ್? ಸರಿ ಬರ್ದಿದ್ದೀನಿ ತಾನೆ? ಮಿಲನ 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 ಮಿಲನ. ಈ ಕರ್ಮಕಾಂಡದಲ್ಲಿ ನೀವು ಸೇರ್ಕೊಂಡಿದ್ದೀರಾ? ಪ್ಲೀಸ್ ಪ್ರಾರ್ಥನಾ, ಹಾಗೆಲ್ಲ ಹೇಳ್ಬೇಡ. ಮತ್ತೆ ಇನ್ನೆಂಗೆ ಹೇಳ್ಬೇಕು? ಅವರು ನನಗೆ ಗೊತ್ತಿಲ್ದಂಗೆ ಆ ಮೇಲ್ಗಡೆ ಮನೆಯವ್ರ ಜೊತೆ ಸೇರ್ಕೊಂಡು ಅದು ಇದು ಪ್ಲಾನ್ ಮಾಡಕ್ಕೆ, ನೀವು ಗುಟ್ಟಾಗಿ ಸಪೋರ್ಟ್ ಮಾಡಕ್ಕ? ಇಲ್ಲ ಕಣೆ, ಪ್ರಾಮಿಸ್. ಭಾವ ಚಿರಾಗ್ ಜೊತೆ ಮಾತಾಡಿರೋ ವಿಷಯ ನಮಗೆ ಗೊತ್ತಿಲ್ಲ. ಮಾವ ಫೋನ್ ಮಾಡಿ ಹೇಳಿದ ಅಷ್ಟೇ ಗೊತ್ತು. ಆದ್ರೆ ನನ್ನ ಮುಂದೆ ಏನು ಗೊತ್ತಿಲ್ದಿರೋ ಥರ ಇದ್ರಿ. ಅಲ್ಲ, ನಾನು ಇನ್ನೊಬ್ಬರನ್ನ ಇಷ್ಟಪಡ್ಬೋದು ಅಂತ ನೀವು ಅನ್ಕೊಂಡ್ರಲ್ಲ. ನೀವೆಲ್ಲ ನಿಜವಾಗ್ಲೂ ಗ್ರೇಟ್. ನನ್ನ ತಂಗಿಯಾಗಿ ನನಗಿಂತ ನನ್ನನ್ನು ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಚಿಂತು. ಸುಮ್ಮನೆ ಯಾಕೆ ಮನ್ಸು ಹಾಳು ಮಾಡ್ಕೋತೀರಾ? ನೋಡಿ, ಆಗಿದ್ದೆಲ್ಲ ಆಗೋಯ್ತು. ಇನ್ಫ್ಯಾಕ್ಟ್ ಅಂಥದ್ದೇನು ಆಗಿಲ್ವಲ್ಲ. ಮಾಡೋದೆಲ್ಲ ಮಾಡಿ ಹಿಂಗಂತಿರಲ್ಲ.
ಜೀವನ ಅಂದ್ರೆ ನಿಮಗೆ ತಮಾಷೆ ಆಗ್ಬಿಟ್ಟಿದ್ಯಾ? ನಾನು ಒಂಟಿ ಇರ್ತೀನಿ ಅಂತ ಯಾರ್ಯಾರು ತಂದು ಕಟ್ಟಕ್ ನೋಡಿದ್ರಲ್ವಾ ನೀವು? ಪ್ಲೀಸ್ ಪ್ರಾರ್ಥನಾ, ಇಷ್ಟೊಂದು ಚೀಪಾಗಿ ಮಾತಾಡ್ಬೇಡ. ನೀನು ಇಷ್ಟೊಂದು ರಂಪ ಮಾಡೋ ಅಂಥದ್ದು ಏನೂ ಆಗಿಲ್ಲ. ಓ, ನಿಮ್ಮ ಭಾವ ಮೇಲ್ಗಡೆ ಮನೆ ಚಿರಾಗ್ನು ನನ್ನನ್ನು ಸೇರ್ಸಕ್ಕೆ ಗುಟ್ಟಾಗಿ ಮೀಟಿಂಗ್ ತಯಾರಿ ಮಾಡಿದ್ದು. ಅದಕ್ಕೆ ಸುಳ್ಳು ಮೆಸೇಜ್ ಮಾಡಿ ಅಲ್ಲಿ ಸಿಗ್ತೀಯಾ ಇಲ್ಲಿ ಸಿಗ್ತೀಯಾ ಅಂದಿದ್ದು. ಇದೆಲ್ಲ ಏನು ಅಲ್ಲ ಅಲ್ವಾ ನಿಮಗೆ? ಒಂದು ಕಾಲದಲ್ಲಿ ನಾನು ಅವ್ರ ಹೆಂಡತಿ ಆಗಿದ್ದವಳು, ನೆನಪಲ್ಲಿಟ್ಕೊಳ್ಳಿ. ನನ್ನನ್ನು ಇನ್ಯಾರ್ದು ಜೊತೆ ಸೇರಿಸೋದು ಅಷ್ಟು ಕೇವಲವಾದ ವಿಷಯ ಆಗೋಯ್ತು ಅವ್ರಿಗೆ. ನೋಡು, ನಿನ್ನ ಭಾವನ ತಪ್ಪು ಅನ್ನೋದಾದ್ರೆ ನಿಂದು ತಪ್ಪೇ ಅಲ್ವೇನೆ? ನೀನು ನೀಲಿಮಾಗ ಹೆಲ್ಪ್ ಮಾಡಲಿಲ್ವಾ? ಅದು ಅವಳಾಗೆ ಬಂದು ಕೇಳಿದ್ದಕ್ಕೆ ನಾನೇ ಸಹಾಯ ಮಾಡ್ತೀನಿ ಅಂತ ಹೋಗಿಲ್ವಲ್ಲ. ಅದಕ್ಕೆ ನಿಮ್ಮ ನ್ಯಾಯ ಸರಿಗಿಲ್ಲ. ಅದಕ್ಕೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನೀವು ಯಾರನ್ನೋ ಮದುವೆ ಆಗೋದು, ಸಮರ್ಥರ್ ಮತ್ತಿನ್ಯಾರನ್ನೋ ಮದುವೆ ಆಗೋದು ನಮಗೂ ಇಷ್ಟ ಇಲ್ಲ. ನಾವೇನು ನಿಮ್ಮ ಜೀವನದಲ್ಲಿ ತಮಾಷೆ ನೋಡ್ಕೊಂಡು ಆಟ ಆಡಕ್ಕೆ ಬಂದಿದ್ದೀವಿ ಅನ್ಕೊಂಡ್ರಾ? ನಿಮ್ಮ ಜೀವನದಲ್ಲಿ ಏನಾಗುತ್ತೋ ಅಂತ ಒಂದೊಂದು ಕ್ಷಣನೂ ನಾವು ಇಬ್ಬರು ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀವಿ. ಅದು ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳಕ್ಕೂ ಆಗದೆ ಕೇಳೋಕ್ಕೂ ಆಗದೆ ಎಷ್ಟು ಕಷ್ಟ ಅನುಭವಿಸಿದೀವಿ ಅಂತ ನಮಗೆ ಮಾತ್ರ ಗೊತ್ತು. ಈಗ ಸುಮ್ಮನೆ ನಮ್ಮ ಮೇಲೆ ಏನೇನೋ ಅನ್ಕೊಂಡು ಕೋಪ ಮಾಡ್ಕೋಬೇಡಿ. ಅದಕ್ಕೆ ಹಾ, ಕೊನೆಗೆಲ್ರು ನನ್ನ ಮೇಲೆ ಹೇಳಿ. ನನಗೆ ಮೂಗುಂತುದಲೇ ಕೋಪ ಇರುತ್ತೆ, ಬಾಯಿಗೆ ಬಂದಾಗ ಮಾತಾಡ್ತೀನಿ ಅಂತ ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಡಿ. ಆವಾಗೆಲ್ಲ ಸರಿ ಹೋಗುತ್ತಲ್ವಾ? ಪ್ರಾರ್ಥನಾ, ಸಾರಿ ಕಣೆ. ಮಾವ ಫೋನ್ ಮಾಡಿ ಹೇಳಿದ ತಕ್ಷಣ ನಿನಗೆ ವಿಷಯ ತಿಳಿಸ್ಬೇಕಿತ್ತು. ಆದರೆ ಏನು ಮಾಡೋದು, ನಿನಗೂ ಚಿರಾಗ್ ಕಂಡ್ರೆ ಇಷ್ಟ ಅಂತ ಅವ್ನು ಲೆಟರಲ್ಲಿ ಬರೆದಿದ್ದಾನೆ. ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ. ಆ ಸಿಚುವೇಶನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮಗೆ ಗೊತ್ತೇ ಆಗಿಲ್ಲ. ಹಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನನ್ನ ನೀನ್ ಯಾರ್ದೋ ಜೊತೆ ಕಲ್ಪಿಸ್ಕೊಂಡ್ರಿ ಅಲ್ಲ, ಥ್ಯಾಂಕ್ಸ್. ಏನೋ ಮಾಡೋದಿವಾಗ. ಏನು ಮಾಡೋದು? ಜೈ ಆಂಜನೇಯ ಅದಷ್ಟೇ. ಇನ್ನೊಂದು 2 ದಿನ ಬಿಡು, ಎಲ್ಲ ಶಾಂತವಾಗುತ್ತೆ. ಅರ್ಥ ಬೇರೆ ಸಮಸ್ಯೆ ಜೊತೆ ಹೊರಟೋಗಿದ್ದಾಳಲ್ಲ, ಆ ದುಃಖ ಎಲ್ಲ ಸೇರಿಕೊಂಡು ಜ್ವಾಲಾಮುಖಿ ಈ ಥರ ಆಚೆ ಬರ್ತಿದೆ ಅಷ್ಟೇ. ಬಿಡು, ಇಂಥ ಟೈಮಲ್ಲಿ ನಾವು ಮಾತಾಡೋದು ಒಳ್ಳೇದಲ್ಲ. ಮಾತಾಡೋ ಹಾಗಿದ್ದಿದ್ರೆ ಆವಾಗಲೇ ಎಲ್ಲ ಹೇಳಬೇಕಾಗಿತ್ತು. ಅವಾಗ ಈ ಥರ ದುಃಖ ಪಡೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಮಿಲನ 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 ಮಿಲನ. ಅಲ್ಲ, ನನ್ನ ಹತ್ರನೂ ಒಂದು ಮಾತು ಹೇಳ್ದಂಗೆ ಅದು ಹೇಗೆ ಡಿಸಿಷನ್ ತಗೊಂಡ್ಲವಳು? ಅವಳಾಗವಳೆ ಎಲ್ಲಪ್ಪ ಡಿಸಿಷನ್ ತಗೊಂಡ್ಲು. ನೀಲಿಮಾ ಹೋಗಿ ಅವಳ ಹತ್ರ ಪರ್ಸ್ನಲ್ ಆಗಿ ಮಾತಾಡಿದ್ದಕ್ಕೆ ತಾನೇ ಅವಳು ಅಷ್ಟೆಲ್ಲ ಮಾಡಿದ್ದು. ಅದನ್ನ ತಪ್ಪು ಅಂತ ಹೇಗೆ ಹೇಳ್ತೀಯಾ? ತಪ್ಪೇ. ನನ್ಗೇನು ಅನ್ಸುತ್ತೆ, ನನ್ನ ಮನಸ್ಸಲ್ಲಿ ಏನಿದೆ, ನೀಲಿಮಾ ಜೊತೆ ಬದುಕೋ ಯೋಚನೆ ನನಗಿದೆಯೋ ಇಲ್ವೋ ಒಂದನ್ನು ತಿಳ್ಕೊಳ್ದಂಗೆ ಅದು ಹೇಗೆ ಮುಂದುವರೆದ್ಲು ಅವಳು? ಲುಕ್ ಸಮ, ಅವಳು ಮಾಡಿರೋದು ತಪ್ಪು ಅನ್ನೋದಾದ್ರೆ ನೀನು ಮಾಡಿರೋದು ತಪ್ಪು, ರೈಟ್? ಅದು ಹೇಗೆ ಡ್ಯಾಡ್? ಪ್ರಾರ್ಥನೂ ಚಿರಾಗ್ನ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾಗಿದ್ದಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು. ಇಲ್ಲಂದಿರೋ ಖಂಡಿತ ಮಾಡ್ತಾ ಇರಲಿಲ್ಲ. ಅದೇ ಸಮಯಕ್ಕೆ ಪ್ರಾರ್ಥನನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ಲು. ಚಿರಾಗ್ ಬಂದು ನನ್ನ ಹತ್ರ ಹೆಲ್ಪ್ ಕೇಳಿದ್ರು. ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ತಾನೇ ಮಾಡ್ತಾ ಇದ್ರು. ಸೇಮ್ ವಿತ್ ಪ್ರಾರ್ಥನಾ ಮಗ್ನೆ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಸಹಾಯ ಮಾಡ್ತಿದ್ರು. ಇಲ್ಲ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋತಿದ್ರು. ಬಿಡಿ, ಅವಳಿಗೇನು ಅನ್ಸುತ್ತೋ ಅದು ಮಾತ್ರ ಇಂಪಾರ್ಟೆಂಟ್. ನನ್ನ ಮನಸ್ಸಲ್ಲಿ ಏನಿದೆ ಅಂತೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಅವಳು ಯಾಕೆ ಮಾಡ್ತಾಳೆ? ನನ್ನ ಪರ್ಸನಲ್ ಸೆಕ್ರೆಟರಿ ಆದವ್ರ ಜೊತೆಗೆಲ್ಲ ಅಫೇರ್ ಇಟ್ಕೊಳ್ಳೋದೇ ನನ್ನ ಕೆಲಸ ಅಂತ ಅವಳು ಅನ್ಕೊಂಡ್ರೆ ಏನೂ ಆಶ್ಚರ್ಯ ಇಲ್ಲ. ಸಮರ್ಥ್, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ ಮಗ್ನೆ. ಮತ್ತಿನ್ನೇನು, ಅವಳೇನು ಸಿನಿಮಾ ಹೀರೋಯಿನ್? ತನ್ನ ಗಂಡನ ಇನ್ಯಾರಿಗೋ ತ್ಯಾಗ ಮಾಡಕ್ಕೆ ಹೊರಟಿದ್ಲಲ್ಲ. ಐ ಮೀನ್, ಗಂಡ ಆಗಿದ್ದವನ್ನ. ನಾನು ಚೆನ್ನಾಗಿರ್ಲಿ, ಅವಳಿಲ್ಲ ಅಂತ ಕೊರಗದೆ ಇರಲಿ ಅಂತ ಹಾರೈಸೋದೆಲ್ಲ ಸರಿ. ಹಾಗಂತ ನನಗೆ ಗೊತ್ತಿಲ್ದಂಗೆ ನನ್ನನ್ನು ಇನ್ಯಾರಿಗೋ ಕಟ್ಟಕ್ಕೆ ಹೊರಟಿದ್ದಾಳಲ್ಲ, ಇದಕ್ಕೇನು ಹೇಳಬೇಕು? ಅನ್ನೋ ಹಾಗಿದ್ರೆ ನನ್ನ ಮಗ್ನೆ, ಇದೆಲ್ಲ ನಾವು ಮಾಡಿದ ಪ್ಲಾನಿಂದ ತಾನೇ ಹೀಗೆಲ್ಲ ಆಗಿದ್ದು. ಪಾಪ ಅವಳೇನ್ ಮಾಡ್ತಾಳೆ? ಅಲ್ಲಮ್ಮ,
ಹಿಂದೆ ಯಾವತ್ತೂ ಆಗಿರೋ ಒಂದು ತಪ್ಪಿಗೆ ಲೈಫ್ ಲಾಂಗ್ ನನ್ನಿಂದ ದೂರ ಇರ್ತೀನಿ ಅಂತ ಹೊರಟವಳು ಅವಳು. ಇವತ್ತು ನನ್ನನ್ನು ಇನ್ಯಾರ್ದೋ ಜೊತೆಗೆ ಜೋಡಿ ಮಾಡ್ತೀನಿ ಅಂತ ಹೊರಟಿದ್ಲಲ್ಲ, ಅವಳಿಗೆ ಏನೇನೋ ಅನ್ಸಿರಲ್ವಾ? ನೀವು ಹೇಳಿದ್ರಿ ಅಂತ ಅಷ್ಟು ಈಸಿಯಾಗಿ ನಾನು ಇನ್ನೊಬ್ಬರ ಜೊತೆ ಕಲ್ಪಿಸ್ಕೊಂಡ್ಬಿಟ್ಲಾ? ನೀನು ಕಲ್ಪಿಸ್ಕೊಂಡಿಯಲ್ಲ, ಹಾಗೆ ಅವಳು ಯಾಕೆ ಕಲ್ಪಿಸ್ಕೊಳ್ಬಾರ್ದು? ಸಮರ್ಥ್,